Hello guys and welcome back to the second part of Noida case study. ಪಾರ್ಟ್ 1 ನೀವಿನ್ನು ನೋಡಿಲ್ಲ ಅಂತಂದ್ರೆ ಪಾರ್ಟ್ 1 ಅನ್ನ ನೀವು ನೋಡಿ ಅದರದ ಲಿಂಕ್ ಏನಿದೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಾಂದ್ರೆ ಇಲ್ಲಿ ಕಾರ್ಡ್ ಅಲ್ಲಿ ಕೊಟ್ಟಿರ್ತೇನೆ. ಅಂಡ್ ಬಿಫೋರ್ ವಿ ಸ್ಟಾರ್ಟ್ ಟುಡೇಸ್ ವಿಡಿಯೋ ಶೇರ್ ಸಮಥಿಂಗ್ ವಿತ್ ಯು ಗೈಸ್. ಫ್ರೇಮ್ ನ ನೀವು ನೋಡ್ತಾ ಇರ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಮೇ ಬಿ ನಾನು ಹೇಳೋದನ್ನ ಮರ್ತೋಗಿದ್ದೆ. ನಾನು ಮೇನ್ ಆಗಿ ಆ ಕಡೆ ಕುತ್ಕೊಂಡು ವಿಡಿಯೋ ಮಾಡೋದಾಗಿತ್ತು. ಸೊ ಇಲ್ಲಿವರೆಗೆ ನೀವೇನ್ ನೋಡ್ತಿದ್ರಿ ಅದು ಈ ಪಾರ್ಟ್ ಆಗಿತ್ತು. ಇವಾಗ ನೀವು ಅದೇ ಅಪೋಸಿಟ್ ಪಾರ್ಟ್ ನ ನೋಡ್ತಾ ಇದ್ದೀರಾ. ಸೊ ಐ ಹೋಪ್ ನಿಮ್ಗೆ ಈ ಒಂದು ಫ್ರೇಮ್ ಏನಿದೆ ಅದು ಇಷ್ಟ ಆಗಿರ್ಬೋದು. ಫ್ರೇಮ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್ ಈಸ್ ದಿಸ್ ಇಯರ್ ವಾಸ್ ಪ್ರೆಟಿ ಬ್ಯಾಡ್ ಫಾರ್ ಮೀ. ಸೊ ಏನು ಕ್ವಾಂಟಿಟಿಯಲ್ಲಿ ವಿಡಿಯೋಸ್ ಬರಬೇಕಿತ್ತು ಆ ಕ್ವಾಂಟಿಟಿಯಲ್ಲಿ ವಿಡಿಯೋಸ್ ಬಂದಿಲ್ಲ. ಬಟ್ ಆಸ್ ಯು ನೋ ಇದು ಡಿಸೆಂಬರ್ ನಡೀತಾ ಇದೆ. ಡಿಸೆಂಬರ್ ಮಂತ್ ಏನಿದೆ ಅದು ನಡೀತಾ ಇದೆ. ನೆಕ್ಸ್ಟ್ ಇಯರ್ ಅಂದರೆ ಜನವರಿಯಿಂದ ವೀಕಿಗೆ 2 ವಿಡಿಯೋಸ್ ಪರ್ ವೀಕ್ 2 ವಿಡಿಯೋಸ್ನ ಪ್ರೊವೈಡ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಬಂದಿದ್ದರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಚಾನೆಲ್ ಆಗಿರ್ಬೋದು ಅಥವಾ ಈ ಚಾನೆಲಲ್ಲಿರುವಂಥ ವಿಡಿಯೋಸ್ ಆಗಿರ್ಬೋದು ಅದನ್ನು ಶೇರ್ ಮಾಡಿ. ಹಾಗೆ ವಿಡಿಯೋಸ್ನ ಲೈಕ್ ಕೂಡ ಮಾಡಿ. ಸೊ ಲೆಟ್ಸ್ ಬಿಗಿನ್ ದಿ ಟುಡೇಸ್ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಯಾವಾಗ ಮನೀಷಾ ಅವಳ ಅತ್ತಿಗೆ ಆದಂಥ ಶಿಖಾನ ಪವನ್ ಜೊತೆ ಅವರದ್ದೇ ಮನೆಯಲ್ಲಿ, ಅದು ಅವರ ಅಣ್ಣಂದೇ ರೂಮಲ್ಲಿ ಒಟ್ಟಿಗೆ ಇರೋದನ್ನು ನೋಡ್ತಾಳೆ. ನೋಡಿದ ನಂತರ ಈ ಬಾರಿ ಏನೇ ಆದರೂ ಅಣ್ಣನಿಗೆ ಈ ವಿಷಯನ ತಿಳಿಸ್ಬೇಕು, ನಮ್ಮ ಮನೆಯವರಿಗೆ ಈ ವಿಷಯನ ತಿಳಿಸ್ಬೇಕು. ಬಿಕಾಸ್ ಅತ್ತಿಗೆ ಏನು ಮಾಡ್ತಾ ಇದ್ದಾಳೆ ಅದು ತುಂಬಾ ತಪ್ಪಾಗಿ ಇದೆ ಅನ್ನೋದು ಅವಳಿಗೆ ಗೊತ್ತಾಗತ್ತೆ. ಪ್ರೂಫ್ ಬೇಕಲ್ವಾ? ಏನೇ ಒಂದು ವಿಷಯ ಹೇಳೋದಾದ್ರೂ ಪ್ರೂಫ್ಗೋಸ್ಕರ ಮನೀಷಾ ಶಿಖಾ ಆ್ಯಂಡ್ ಪವನ್ ಒಟ್ಟಿಗೆ ಇರೋದನ್ನ ವಿಡಿಯೋ ಮಾಡ್ತಾಳೆ. ವಿಡಿಯೋ ಮಾಡಿಬಿಟ್ಟು ಸೀದಾ ಮನೆಯಿಂದ ಹೊರಗೆ ಹೋಗಿ ಅಣ್ಣ ಬರೋದಕ್ಕೆ ವೇಟ್ ಮಾಡ್ತಾನೆ. ಹೇಗೆ ಅಣ್ಣ ಮನೆಗೆ ಬರ್ತಾನೆ, ಮನೆಗೆ ಬಂದ ತಕ್ಷಣ ಪ್ರತಿಯೊಂದು ಮೆಸೇಜಸ್ಸು, ಕಾಲ್ ಲಾಗ್, ವಿಡಿಯೋ ಎಲ್ಲದನ್ನು ಅಣ್ಣನಿಗೆ ತೋರಿಸ್ತಾಳೆ. ಏನೇನು ಇವತ್ತಿನವರೆಗೆ ನಡೀತಾ ಇತ್ತು ಅದಷ್ಟು ಅಣ್ಣನಿಗೆ ಹೇಳ್ತಾಳೆ. ಈ ಮಾತು ಕೇಳಿದ ನಂತರ ನಿಮ್ಗೂ ಅನ್ಸಿರುತ್ತೆ, ಯಾವುದೇ ಒಂದು ಇನ್ಸಿಡೆಂಟಲ್ಲೂ ಇಷ್ಟೆಲ್ಲ ಪ್ರೂಫು ಒಬ್ಬರ ವಿರುದ್ಧ ಸಿಕ್ಕಿದ ನಂತರ ಅವರು ಟೋಟಲಿ ಚೆಕ್ಮೇಟ್ ಆಗೋದು ಸಹಜ ಅಂತ. ಬಟ್ ಇನ್ ದಿಸ್ ಕೇಸ್ ಈ ಥರ ಆಗಲಿಲ್ಲ. ಶಿಖಾ ವಿರುದ್ಧ ಇಷ್ಟೆಲ್ಲ ಪ್ರೂಫ್ಸ್ ಇದ್ರೂ ಕೂಡ ಶಿಖಾ ಅಷ್ಟು ಬ್ಲೇಮನ್ನು ಮನೀಷಾ ಮೇಲೆ ಹಾಕ್ತಾಳೆ. ಶಿಖಾ ಏನು ಹೇಳ್ತಾಳಂತಂದ್ರೆ, ಇವೆಲ್ಲದ ಕಾರಣ ಮನೀಷಾನೇ ಪವನ್ಗೆ ಮನೆಗೆ ಕರೆದುಬಿಟ್ಟು ಆ್ಯಂಡ್ ಈ ಥರ ಎಲ್ಲ ಏನು ಇನ್ಸಿಡೆಂಟ್ ಆಯಿತು ಅದೆಲ್ಲ ಮಾಡ್ತಾ ಇರೋದು ಮನೀಷಾನೇ. ಇದ್ರ ಹಿಂದಿರೋ ಮಾಸ್ಟರ್ ಮೈಂಡ್ ಅವಳೇ. ನನ್ನ ಮೊಬೈಲಿಂದ ಮೆಸೇಜಸ್ಸು, ಟೆಕ್ಸ್ಟು, ಏನೇ ಒಂದು ಕಾನ್ವರ್ಸೇಷನ್ ಅಥವಾ ಕಾಲ್ ಇದ್ರು ಅದಷ್ಟನ್ನು ಮಾಡಿದ್ದು ಮನೀಷಾನೇ. ಬಿಕಾಸ್ ನೀನು ಅಂದರೆ ಶಿಖಾ ಮತ್ತು ಮನೀಶ್ ದೂರ ಆದರೆ ಏನು ಪ್ರಾಪರ್ಟಿ ಇದೆ ಅದು ಅಷ್ಟು ಸಿಗೋದು ಮನೀಷಾಗೆ ಅಂತ ಇವಳೆಲ್ಲ ಮಾಡ್ತಾ ಇರೋದು. ಅಷ್ಟು ಪ್ರಾಪರ್ಟಿನ ತನ್ನ ಹೆಸರಿಗೋಸ್ಕರ, ತನ್ನ ಹೆಸರಿಗೆ ಮಾಡ್ಕೊಳ್ಳೋಗೋಸ್ಕರ ಅಂತ ಶಿಖಾ ಟೋಟಲಿ ಏನು ಇದೇನಿದೆ ಗೇಮ್ ಏನಿದೆ ಅದನ್ನ ಮನೀಷಾ ಮೇಲೆ ಟರ್ನ್ ಮಾಡ್ತಾಳೆ. ಐ ಡೋಂಟ್ ನೋ ಹೌ, ಬಟ್ ಇಷ್ಟೆಲ್ಲ ಪ್ರೂಫ್ಸ್, ಐ ಮೀನ್ ಟೆಕ್ಸ್ಟ್ ಮೆಸೇಜು, ಕಾಲ್ ಲಾಗು ಆ್ಯಂಡ್ ಮನೀಷಾ ಮಾಡಿರೋಂಥ ಒಂದು ವಿಡಿಯೋನ ನೋಡಿದ್ರೂ ಕೂಡ ಮನೀಷಾಗೆ ನಂಬಲ್ಲ. ಮನೀಶ್ ಟೋಟಲಿ ಶಿಖಾನ ಬಿಲೀವ್ ಮಾಡ್ತಾಳೆ. ಇವೆಲ್ಲ ಏನಿದೆ ಇದೆಲ್ಲ ಗೇಮ್ ಮಾಡ್ತಾ ಇರೋದು ನನ್ನ ತಂಗಿ ಮನೀಷಾನೇ ಅಂತ ಅವನು ಕೂಡ ಅನ್ಕೊಂತಾನೆ. ಯಾರೇ ಈ ಪ್ಲೇಸಲ್ಲಿ ಇದ್ರು ಒಂದು ಬಾರಿ ಆದರೂ ಡೌಟ್ ಬಂದೇ ಬರ್ತಿತ್ತು. ಬಿಕಾಸ್ ಇವತ್ತಿನ ಒಂದು ಟೈಮ್ ಅಥವಾ ಇವತ್ತಿನ ಒಂದು ಜನ್ರೇಷನ್ ಅಥವಾ ಏನು ನಾವು ಇದರಲ್ಲಿ ಹೋಗ್ತಾ ಇದ್ದೀವಿ ಅದರಲ್ಲಿ ಮೊಬೈಲು ಯಾರು ಆ ಥರ ಇನ್ನೊಬ್ರ ಕೈಯಲ್ಲಿ ಕೊಡಲ್ಲ ನಾರ್ಮಲ್ ಆಗಿ. ಬಿಕಾಸ್ ಏನು ಪ್ರೈವೇಸಿ ರೀಸನ್ಗಾಗಿರ್ಬೋದು, ಬೇರೆ ಏನೇ ರೀಸನ್ಗಾಗಿರ್ಬೋದು. ಬಟ್ ಇಲ್ಲಿ ಯಾಕೆ ಈ ಥರ ಅಂತ ಗೊತ್ತಿಲ್ಲ. ಬಟ್ ಮನೀಶ್ ಏನಿದ್ದಾನೆ ಅವನು ಕಂಪ್ಲೀಟ್ ಶಿಖಾನ್ ಮೇಲೆ ಅಥವಾ ಶಿಖಾ ಹೇಳಿರುವಂಥ ಒಂದು ಮಾತಿನ ಮೇಲೆ ಬಿಲೀವ್ ಮಾಡ್ತಾನೆ. ಆಫ್ಟರ್ ದಿಸ್ ಇನ್ಸಿಡೆಂಟ್ ಶಿಖಾಗೆ ಮನೀಷಾನ ನೋಡಿದ್ರೆ ಆಗ್ತಾ ಇರಲಿಲ್ಲ. ಅವಳು ಎದುರಿಗೆ ಬಂದ್ರು ಈ ಥರ ನನ್ನ ಜೊತೆ ಮಾಡಿದ್ಲಲ್ವಾ ಇವಳು ಅಂತ ಒಂಥರ ಅವಳ ಮೇಲೆ ರೇಟ್ ಏನಿತ್ತು ಅದು ಜಾಸ್ತಿ ಆಗ್ತಾ ಇತ್ತು. ಆ್ಯಂಡ್ ಶಿಖಾನ ಇಂಟೆನ್ಷನ್ ಯಾವ ಥರ ಇತ್ತಂತಂದರೆ ಅವಳು ಮನೀಶ್ಗೆ ಡಿವೋರ್ಸ್ ಕೊಡೋಕ್ಕೂ ರೆಡಿ ಇರಲಿಲ್ಲ. ಆ್ಯಂಡ್ ಪವನ್ ಜೊತೆ ಇರುವಂಥ ಕನೆಕ್ಷನ್ನ ಕಟ್ ಮಾಡೋದಕ್ಕೂ ಅವಳಿಗೆ ಅದನ್ನು ಮನಸ್ಸಿರಲಿಲ್ಲ. ಸ್ಲೋ ಪಾಯ್ಸನ್ ಇಂಪ್ಲಾಂಟ್ ಇದನ್ನು ನೀವು ಕೇಳಿರ್ತೀರ. ಫಿಸಿಕಲಿ ಅಲ್ಲ,
ಏನು ಸೈಕಲಾಜಿಕಲಿ ಒಬ್ರ ಮೈಂಡಲ್ಲಿ ಸ್ಲೋ ಪಾಯ್ಸನ್ ಇಂಪ್ಲಾಂಟ್ ಮಾಡೋದು ನೀವು ಅಷ್ಟಾಗಿ ಕೇಳಿರ್ತೀರಾ ಎಲ್ರು. ಶಿಖಾನು ಇದೇ ಕೆಲಸನೇ ಮಾಡ್ತಾಳೆ. ಶಿಖಾ ತನ್ನ ಹಸ್ಬೆಂಡ್ ಆದಂತ ಮನೀಶ್ ಅಂಡ್ ಬಾಯ್ ಫ್ರೆಂಡ್ ಆದಂತ ಪವನ್ ಇಬ್ಬರ ತಲೆಯಲ್ಲೂ ಸ್ಲೋ ಆಗಿ ಪಾಯ್ಸನ್ ಇಂಪ್ಲಾಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಮನೀಶ ವಿರುದ್ಧ. ತನ್ನ ಗಂಡ ಆದಂತ ಮನೀಶ್ ಹತ್ರ ಹೋಗಿ ಹೇಳ್ತಾಳೆ, ಎಲ್ಲಿವರೆಗೆ ನಿನ್ನ ತಂಗಿ ಬದುಕಿದ್ದಾಳೆ ಅಲ್ಲಿವರೆಗೂ ನಿನ್ಗೆ ಈ ಪ್ರಾಪರ್ಟಿನ ಸೇಲ್ ಮಾಡೋಕ್ಕಾಗಲ್ಲ, ನಿನ್ಗೆ ಈ ಪ್ರಾಪರ್ಟಿ ಟೋಟಲ್ ಆಗಿ ಸಿಗಲ್ಲ ಅಂತ. ಅಂಡ್ ಬಾಯ್ ಫ್ರೆಂಡ್ ಆದಂತ ಪವನ್ ಜೊತೆ ಹೋಗಿ ಏನ್ ಹೇಳ್ತಾಳಂತಂದ್ರೆ, ಎಲ್ಲಿವರೆಗೆ ಮನೀಷಾ ಬದುಕಿದ್ದಾಳೆ ಅಲ್ಲಿವರೆಗೂ ನಾವಿಬ್ರು ಒಂದಾಗೋಕ್ಕಾಗಲ್ಲ ಅಂತ. ಟೈಮ್ ಕಳಿತಾ ಇದು ಎಷ್ಟು ದೊಡ್ಡ ರೂಪ ತಗೊಳತ್ತಂತಂದ್ರೆ, ಮನೀಶ್ ಅಂಡ್ ಪವನ್ ಇಬ್ರು ಮನೀಷಾನ ಹತ್ಯೆ ಮಾಡೋಕ್ಕೂ ರೆಡಿ ಇರ್ತಾರೆ. ಅಂಡ್ 3 ಜನ ಸೇರಿ ಫುಲ್ ಫ್ಲೆಡ್ಜ್ ಪ್ಲಾನ್ ಅಂತ ಏನ್ ಹೇಳ್ತೀವಿ ಆ ತರ ಒಂದು ಪ್ಲಾನ್ ನ ರೆಡಿ ಮಾಡ್ತಾರೆ. 1 ನವೆಂಬರ್ 2023ಗೆ ಸಂಜೆ ಸಮಯ 8:30 ಸುಮಾರಿಗೆ ಮನೀಷಾ ತನ್ನ ಆಫೀಸಿಂದ ಮನೆಗೆ ಬರ್ತಾಳೆ. ಮನೆಗೆ ಬಂದ ತಕ್ಷಣ ಏನು ಫ್ರೆಶ್ ಆಗಿ ಡಿನ್ನರ್ಗೆ ಅಂತ ಏನ್ ಬಂದಿದ್ದೆ, ಎಲ್ಲರೂ ಒಟ್ಟಿಗೆ ಡಿನ್ನರ್ಗೆ ಕುಂತಿರ್ತಾರೆ. ಬಟ್ ಮನೀಷಾಗೆ ಗೊತ್ತಿರಲ್ಲ ಡಿನ್ನರ್ ಅಲ್ಲಿ ಸ್ಲೀಪಿಂಗ್ ಪಿಲ್ಸ್ ಇದೆ ಅಂತ. ಅಂಡ್ ದಟ್ ವಾಸ್ ದಿ ಲಾಸ್ಟ್ ಡಿನ್ನರ್ ಫಾರ್ ಹರ್. ಈ ಟೈಮಲ್ಲಿ ಪವನ್ ಕೂಡ ಅದೇ ಮನೆಯಲ್ಲೇ ಇರ್ತಾನೆ. ಅಂದ್ರೆ ಮನೀಷಾಗೆ ಕಾಣಿಸ್ಕೊಂಡಿರಲ್ಲ, ಬಟ್ ಅದೇ ಮನೆಯಲ್ಲೇ ಅಡ್ಕೊಂಡಿರ್ತಾನೆ ಅಂತ ಹೇಳ್ಬೋದು. ಅಂಡ್ ಯಾವಾಗ ಸ್ಲೀಪಿಂಗ್ ಪಿಲ್ಸ್ ಏನಿದೆ ಅದು ಅದರ ಎಫೆಕ್ಟ್ ತೋರ್ಸೋಕ್ ಸ್ಟಾರ್ಟ್ ಆಗುತ್ತೆ, ಮನೀಷಾ ಅನ್ಕಾನ್ಶಿಯಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾಳೆ. ಅಂದ್ರೆ ಫುಲ್ ಆಗಿ ಅನ್ಕಾನ್ಶಿಯಸ್ ಆಗಿರಲ್ಲ, ಬಟ್ ಏನು ಆ ಒಂದು ಸ್ಟೇಜ್ ಏನಿದೆ ಅನ್ಕಾನ್ಶಿಯಸ್ಗೆ ಹೋಗುವಂತ ಸ್ಟೇಜು, ಆ ಒಂದು ಇದರಲ್ಲಿ ಇರ್ತಾಳೆ, ಸ್ಟೆಪ್ಸ್ ಅಲ್ಲಿ ಇರ್ತಾಳೆ ಅಂತ ಹೇಳ್ಬೋದು. ಸೊ ಅವಾಗ ಮನೀಶ್ ಒಂದು ಪ್ರಾಪರ್ಟಿ ಪೇಪರ್ಸ್ ಮೇಲೆ ಸಿಗ್ನೇಚರ್ ಮಾಡು ಅಂತ ಹೇಳ್ತಾಳೆ. ಯಾವಾಗ ಮನೀಷಾ ಅದಕ್ಕೆ ರೆಫ್ಯೂಸ್ ಮಾಡ್ತಾಳೆ, ಅವಾಗ ಶಿಖಾ ಅಂಡ್ ಮನೀಶ್ ಇಬ್ರು ಸೇರಿ ಅವಳನ್ನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅಷ್ಟೊತ್ತಲ್ಲಿ ಮನೀಷಾನು ಅನ್ಕಾನ್ಶಿಯಸ್ ಆಗಿರ್ತಾಳೆ. ಅಂಡ್ ಅಷ್ಟೊತ್ತಲ್ಲೇ ಪವನ್ ಬರ್ತಾನೆ. ಪವನ್ ಬಂದು ದುಪಟ್ಟ ಏನಿರುತ್ತೆ ಅದರಿಂದ ಅವಳ ಕುತ್ತಿಗೆನ ಬಿಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವಾಗ ನಾನು ಈ ಸ್ಕ್ರಿಪ್ಟ್ ಮಾಡ್ತಾ ಇದ್ದೆ ಅವಾಗ ಈ ಲೈನ್ ಬರಿಬೇಕಾದ್ರೆ ಐ ರಿಯಲಿ ಡೋಂಟ್ ಬಿಲೀವ್ ಈ ಥರನೂ ಆಗತ್ತೆ ಅಂತ. ಬಿಕಾಸ್ ಯಾವಾಗ ಪವನ್ ಮನೀಷನ ಕುತ್ತಿಗೆನ ಬಿಗಿತಾ ಇರ್ತಾನೆ ದುಪಟ್ಟ ಅಂತ, ಅವಾಗ ಅವಳದ್ದೇ ಸ್ವಂತ ಒಡ ಹುಟ್ಟಿದ ಅಣ್ಣ ಆದಂಥವನು ಮನೀಶು ಅವಳ ಕೈಗಳನ್ನ ಹಿಡ್ಕೊಂಡಿರ್ತಾನೆ. ಅಂಡ್ ಶಿಖಾ ಅವಳ ಕಾಲ್ಗಳನ್ನ ಹಿಡ್ಕೊಂಡಿರ್ತಾಳೆ. ಈ ತರ ಪ್ರಾಪರ್ಟಿಗೋಸ್ಕರ 3 ಜನ ಸೇರಿ 3 ರಾಕ್ಷಸರು ಸೇರಿ ಮನೀಷಾನ ಹತ್ಯೆ ಮಾಡ್ತಾರೆ. ಇದು ನಿಮಗೆ ತುಂಬಾ ಭಯಾನಕ ಅನಿಸ್ತಾ ಇದ್ರೆ ಇದ್ರ ನೆಕ್ಸ್ಟ್ ಪಾರ್ಟ್ ಏನಿದೆ ಅಂದ್ರೆ, ಈಗ ನಾನು ನೆಕ್ಸ್ಟ್ ಹೇಳೋದೇನಿದೆ ಅದು ಇನ್ನೂ ಭಯಾನಕವಾಗಿದೆ. ಯಾವಾಗ ಮನೀಷಾನ ಪ್ರಾಣ ಹೋಗುತ್ತೆ ಅವಾಗ ಅವಳ ಬಾಡಿನ ಸೂಟ್ಕೇಸಲ್ಲಿ ಫಿಟ್ ಮಾಡಲಿಕ್ಕೆ 3 ಜನ ಪ್ರಯತ್ನ ಪಡ್ತಾರೆ. ಬಟ್ ಸೂಟ್ಕೇಸು ಸ್ವಲ್ಪ ಚಿಕ್ಕದಿರುತ್ತೆ, ಅದಕ್ಕಾಗಿ ಅದರಲ್ಲಿ ಬಾಡಿ ಫಿಟ್ ಆಗ್ತಾ ಇರಲ್ಲ. ಸೊ 3 ಜನ ಸೇರಿ ಅವಳ ಮೂಳೆಗಳನ್ನ ಮುರಿದು ಬಿಟ್ಟು ಆ ಸೂಟ್ಕೇಸಲ್ಲಿ ಫಿಟ್ ಮಾಡ್ತಾರೆ. ದಿಸ್ ಈಸ್ ವೈ ಐ ವಾಸಂಟ್ ಮೇಕಿಂಗ್ ಎನಿ ಕೇಸ್ ಸ್ಟಡಿ ವಿಡಿಯೋಸ್, ಬಿಕಾಸ್ ಈ ಥರ ಸ್ಟೋರೀಸಲ್ಲಿರುವಂಥ ಸ್ಕ್ರಿಪ್ಟಿಂಗ್ ಏನಿದೆ, ಅದರ ಮೇಲಿರುವಂಥ ರಿಸರ್ಚ್ ಏನಿದೆ ಅದು ನನಗೂ ಕೂಡ ತುಂಬ ಎಫೆಕ್ಟ್ ಮಾಡುತ್ತೆ. ಬಟ್ ಸ್ಟಿಲ್ ಐ ಡಿಸೈಡೆಡ್ ಟು make more videos for you guys. Anyways, back to the topic. ಶಿಖಾ, ಮನೀಶ್ ಅಂಡ್ ಪವನ್ 3 ಜನ ಸೇರಿ ಈ ಬಾಡಿನ ಏನಾದರೂ ಮಾಡಿ ಒಟ್ಟು ಆ ಬಾಡಿಯಿಂದ ಅವರಿಗೆ ಕೈ ತೊಳ್ಕೊಳ್ಬೇಕು. ಸೊ ಅದಕ್ಕಾಗಿ ಇದನ್ನ ಯಾರಿಗೂ ಫಸ್ಟ್ ಆಫ್ ಆಲ್ ಈ ಬಾಡಿನ ಯಾರಿಗೂ ಸಿಗದೆ ಇರೋ ಥರ ಡಿಸ್ಪೋಸ್ ಮಾಡಬೇಕು. ಆ್ಯಂಡ್ ಸಪೋಸ್ ಯಾರಿಗಾದ್ರೂ ಸಿಕ್ಕಿದ್ರು ಈ ಬಾಡಿ ಪರಿಚಯ ಏನಿದೆ, ಐಡೆಂಟಿಟಿ ಏನಿದೆ ಅದು ಯಾರಿಗೂ ಗೊತ್ತಾಗಬಾರ್ದು, ಇದೇ ಮನೀಷಾ ಅಂತ. ಆ ಥರ ಪ್ಲಾನ್ ಮಾಡ್ತಾರೆ. ಸೊ 3 ಜನ ಅವರ ಮನೆ ಅಂದ್ರೆ ಸದರ್ಪುರಿಂದ 75 ಕಿಲೋಮೀಟರ್ ದೂರದಲ್ಲಿರೋ ಸಿಸಾನ ಅನ್ನೋ ಹಳ್ಳಿಗೆ ಹೋಗ್ತಾರೆ. ಈ ಹಳ್ಳಿ ಪವನ್ ವಾಸವಾಗಿರೋ ಹಳ್ಳಿನೇ ಆಗಿರುತ್ತೆ. ಇವರು ರೀಚ್ ಆಗಿದ್ದೆ ಆ ಹಳ್ಳಿಯಲ್ಲಿರುವಂತ ಒಂದು, ಅಥವಾ ಆ ಹಳ್ಳಿಯ ನಿಯರೆಸ್ಟ್ ಆಗಿ ಮೇ ಬಿ ಆ ತರ ಇರುವಂತ ಒಂದು ಡಂಪ್ ಯಾರ್ಡ್ ಏನಿದೆ, ಆ ಡಂಪ್ ಯಾರ್ಡ್ಗೆ ಹೋಗಿ ಆ ಸುಟ್ಕೇಸ್ ಮೇಲೆ ಪೆಟ್ರೋಲ್ ಹಾಕಿ ಬೆಂಕಿನ ಹಚ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಏನ್ ಅನ್ಸಿರತ್ತಂತಂದ್ರೆ ಬೆಳಗ್ಗೆ ಆಗೋದ್ರಲ್ಲಿ ಬಾಡಿ ಬೆಂಕಿಯಲ್ಲಿ ಉರಿದು ಹೋಗುತ್ತೆ. ಸೊ ಯಾರಿಗೂ ಈ ಬಾಡಿ ಪರಿಚಯ ಸಿಗಲ್ಲ ಅಂತ. ಇದು ಪಾಸಿಬಲ್ ಕೂಡ ಇತ್ತೇನೋ. ಬಟ್ ಒನ್ ಥಿಂಗು ಇವ್ರು ಏನ್ ನೋಟಿಸ್ ಮಾಡಲ್ಲ ಅಂತಂದ್ರೆ,
ಆ ಒಂದು ಹಳ್ಳಿ ಪ್ಲೇಸ್ ಏನಿದೆ ಅಲ್ಲಿ ಮಳೆ ಎಲ್ಲ ಏನು ಬೀಳ್ತಾ ಇರತ್ತೆ ಸದ್ಯದಲ್ಲಿ. ಸೊ ಆ ಟೈಮಲ್ಲಿ ನೆಲ ಏನಿರುತ್ತೆ ಅದು ಒದ್ದೆ ಆಗಿರುತ್ತೆ. ಸೊ ಬಾಡಿಗೆ ಬೆಂಕಿ ಏನು ಉರಿಯೋ ಏನು ಪ್ರಮಾಣ ಇದೆ ಆ ಪ್ರಮಾಣದಲ್ಲಿ ಬೆಂಕಿ ಉರಿಯುತ್ತಾ ಇರಲ್ಲ, ಸ್ಲೋ ಆಗಿ ಉರಿತಾ ಇರತ್ತೆ. ಅಂಡ್ ಒಂದು ಟೈಮಲ್ಲಿ ನೆಲದಲ್ಲಿ ಏನು ನೆಲ ತಂಪಾಗಿರತ್ತಲ್ಲ, ನೆಲ ವೆಟ್ ಆಗಿರತ್ತಲ್ಲ, ಅದಕ್ಕೋಸ್ಕರ ಆ ಬಾಡಿ ಉರಿಯೋದು ನಿಂತು ಹೋಗುತ್ತೆ. ನಾನು ಆಲ್ರೆಡಿ ಹೇಳಿದೆ ಇದು ಒಂದು ಹಳ್ಳಿ ಕಡೆ ಅಂತ. ನೀವು ಒಂದು ಥಿಂಗ್ನ ನೋಟಿಸ್ ಮಾಡಿರ್ತೀರ, ಹಳ್ಳಿ ಕಡೆಯಲ್ಲಿ ಜನರೇನಿದ್ದಾರೆ ಅವರು ತುಂಬಾ ಬೇಗನೆ ಎದ್ದೇಳ್ತಾರೆ, ವಾಕಿಂಗ್ಗೆ ಹೋಗ್ತಾರೆ, ತಮ್ಮ ಕೆಲ್ಸಕ್ಕಂತ ಬೇಗ ಹೋಗ್ತಾರೆ. ಸೊ ಅದೇ ತರ ವಾಕಿಂಗ್ ಹೋಗಿರೋ ಒಂದು ಪರ್ಸನ್ ಏನಿದ್ದಾರೆ ಅವ್ರು ಅದೇ ಡಂಪ್ ಯಾರ್ಡ್ ಇಂದ ಪಾಸ್ ಆಗ್ತಾ ಇರ್ತಾರೆ. ಆ ಡಂಪ್ ಯಾರ್ಡ್ ಇಂದ ಏನು ಬೆಂಕಿಯಿಂದ ಏನು ಪ್ಲಾಸ್ಟಿಕ್ ವೇಸ್ಟ್ ಸುಟ್ಟಿದ್ರೆ ಯಾವ ತರ ಸ್ಮೆಲ್ ಬರುತ್ತೆ ಅಂಡ್ ಮಾಂಸ ಸುಟ್ಟಿದ್ರೆ ಯಾವ ತರ ಸ್ಮೆಲ್ ಬರುತ್ತೆ, ಎರಡರಲ್ಲೂ ಡಿಫ್ರೆನ್ಸ್ ಇರುತ್ತೆ. ಸೊ ಬೆಂಕಿ ಬಿದ್ರು ಈ ತರ ಸ್ಮೆಲ್ ಬರಬಾರ್ದು. ಆ ಒಂದು ಸ್ಮೆಲ್ ಅಲ್ಲಿ ಅವ್ರಿಗೆ ಡೌಟ್ ಬಂದು ಅವರು ಡಂಪ್ ಯಾರ್ಡ್ಗೆ ಹೋಗಿ ಚೆಕ್ ಮಾಡ್ತಾರೆ. ಅಂಡ್ ಅಲ್ಲಿ ಬಾಡಿ ಈ ತರ ಏನೋ ಅಲ್ಪ ಸ್ವಲ್ಪ ಬೆಂಕಿಯಲ್ಲಿ ಉರಿತಾ ಇರುವಂತದ್ ನೋಡಿ ಅವರು ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಪೊಲೀಸ್ ಬಂದಿದ್ದೆ ಇನ್ವೆಸ್ಟಿಗೇಷನ್ ಅಲ್ಲಿ ಫಸ್ಟ್ ಪಾಯಿಂಟ್ ಏನಾಗಿರತ್ತಂತಂದ್ರೆ ಆ ಬಾಡಿ ಯಾರ್ದಂತ ಐಡೆಂಟಿಫೈ ಮಾಡಬೇಕು. ಅಕ್ಕಪಕ್ಕ ವಿಚಾರಿಸಿದ್ದೆ ಅವರಿಗೆ ಏನು ಇನ್ಫೋ ಸಿಗಲ್ಲ. ಅಂಡ್ ದೇ ಹ್ಯಾವ್ ನೋ ಅದರ್ ಚಾಯ್ಸ್ ಟು ಡಿಕ್ಲೇರ್ ದಟ್ ಬಾಡಿ ಆಸ್ ಅ ಅನ್ಐಡೆಂಟಿಫೈಡ್. ಸೊ ಪೊಲೀಸ್ ಕೂಡ ಅದನ್ನೇ ಡಿಕ್ಲೇರ್ ಮಾಡ್ತಾರೆ. ಬಟ್ ಸಮ್ಹೌ ಈ ಒಂದು ಘಟನೆ ಆಗಿರೋ ಹಿಂದಿನ ದಿನ ರಾತ್ರಿ ವೇಳೆಯಲ್ಲಿ ಈ ಹಳ್ಳಿ ಮೇನ್ ಏನ್ ಎಂಟ್ರೆನ್ಸ್ ಏನಿರುತ್ತೆ ಅಲ್ಲಿ ಎಂಟ್ರಿ ಆಗಿರುವಂತ ಒಂದು CCTV ಫುಟೇಜ್ ಪೊಲೀಸ್ ಕೈಗೆ ಸಿಗುತ್ತೆ. ಅಂಡ್ ಡಂಪ್ ಯಾರ್ಡ್ ಇರುವಂತ ಪ್ಲೇಸ್ ಇಂದ ಎಕ್ಸಿಟ್ ಆಗಿರುವಂತ ಅಂದ್ರೆ ನಿಯರ್ ಡಂಪ್ ಯಾರ್ಡ್ ಹತ್ರ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಎಕ್ಸಿಟ್ ಆಗಿರುವಂತ ಒಂದು ಫುಟೇಜ್ ಕೂಡ ಪೊಲೀಸ್ ಕೈಗೆ ಸಿಗುತ್ತೆ. ಕಾರ್ ನಂಬರ್ ಪ್ಲೇಟ್ ಇಂದ ಓನರ್ ಇನ್ಫಾರ್ಮೇಶನ್ ತೆಗೆದಾಗ ಪೊಲೀಸ್ಗೆ ಗೊತ್ತಾಗತ್ತೆ ಸೋನಿಪತ್ನ ನಿವಾಸಿ ಆಗಿರುವಂತ ಒಂದು ವ್ಯಕ್ತಿಯ ಹೆಸರಲ್ಲಿ ಈ ಕಾರು ರಿಜಿಸ್ಟರ್ ಆಗಿದೆ ಅಂತ. ಅಂಡ್ ಯಾವಾಗ ಎನ್ಕ್ವೈರಿಗೆ ಅಂತ ಆ ಒಂದು ಅಡ್ರೆಸ್ಸಿಗೆ ಹೋಗ್ತಾರೆ, ಆ ಒಂದು ಮನೆಗೆ ಹೋಗ್ತಾರೆ, ಅವಾಗ ಆ ಒಂದು ವ್ಯಕ್ತಿ ಹೇಳೋದೇನಂತಂದ್ರೆ ಇಂಥ ದಿನ ಇಂಥ ಟೈಮಲ್ಲಿ ನನ್ನ ಫ್ರೆಂಡ್ ಆದಂಥ ಪವನ್ ಎಸ್ ರೈಟ್ ಪವನ್ ಈ ಗಾಡಿನ ತಗೊಂಡು ಹೋಗಿದ್ದ ಅಂತ. ಫೈನಲಿ ಪೊಲೀಸ್ಗೆ ಒಂದು ಚಿಕ್ಕ ಲೀಡ್ ಸಿಗತ್ತೆ. ಬಟ್ ಇಲ್ಲಿ ಮೇನ್ ಇರುವಂತ ಪ್ರಾಬ್ಲಮ್ ಏನಂತಂದ್ರೆ ಆ ಬಾಡಿ ಯಾರದ್ದು ಅನ್ನೋದು ಇನ್ನೂ ಗೊತ್ತಾಗಿರಲ್ಲ. ಅಂಡ್ ಪೊಲೀಸ್ ಹತ್ರ ಯಾವುದೇ ಆ ರೀತಿ ಪ್ರೂಫು ಇರಲ್ಲ ಆ ಒಂದು ಗಾಡಿಯಲ್ಲೇ ಇಂಥ ಒಂದು ಬಾಡಿನ ತಂದು ಇಲ್ಲಿ ಹಾಕಿದ್ದಾರೆ ಅಂತ. ನೋಡಿ, ಈಗ ಒಂದು ಪ್ಲೇಸ್ ಅಲ್ಲಿ ಒಂದು ಗಾಡಿ ಎಂಟ್ರಿ ಆಗಿ ಎಕ್ಸಿಟ್ ಆಯ್ತಂತಂದ್ರೆ ಅದ್ರ ಅರ್ಥ ಈ ತರ ಒಂದು ಇನ್ಸಿಡೆಂಟ್ಗೆ ಎರಡಕ್ಕೂ ಮ್ಯಾಚ್ ಮಾಡೋಕ್ಕಾಗಲ್ಲ ವಿದೌಟ್ ಎನಿ ಸಾಲಿಡ್ ಪ್ರೂಫ್. ಸೊ ಪೊಲೀಸು ಇದೇ ಒಂದು ಇದರಲ್ಲಿ ಸಿಕ್ಕಾಕೊಂಡಿರ್ತಾರೆ. ಮನೀಶ್ ಅಂಡ್ ಶಿಖಾ ಇವೆಲ್ಲನೂ ಮರೆತು ತಮ್ಮ ನಾರ್ಮಲ್ ಡೈಲಿ ರೂಟೀನ್ ಏನಿದೆ ಅದರಲ್ಲೇ ಹೋಗಿರ್ತಾರೆ. ಬಟ್ ಮನೀಶಾ ಆಫೀಸ್ಗೆ ಹೋಗ್ತಾ ಇರಲ್ಲ. ಅಂಡ್ ದಿ ಮೇನ್ ಥಿಂಗ್ ಈಸ್ ಮನೀಶಾನ ನೇಚರ್ ಯಾವ ತರ ಇತ್ತಂತಂದ್ರೆ ಆಫೀಸಲ್ಲಿ ಏನೇ ಲೀವ್ ಹಾಕೋದಿದ್ರು ಅಥವಾ ಈ ತರ ಏನೇ ಒಂದು ಫಂಕ್ಷನಿಗಂತ ರಜೆ ಬೇಕಿದ್ರು ಅವಳು ಇನ್ಫಾರ್ಮ್ ಮಾಡೇ ಲೀವ್ನ ತಗೊಳ್ತಿದ್ಲು. ಈ ತರ ಸಡನ್ ಆಗಿ ಮನೀಶಾ ಆಫೀಸ್ ಬರ್ದೇ ಇರೋದನ್ನ ಅವಳ ಒಂದು ಕಲೀಗ್ ಅಂಡ್ ಫ್ರೆಂಡ್ ಆದವಳು ನೋಟಿಸ್ ಮಾಡ್ತಾಳೆ. ಸೊ ಮನೀಶಾ ಫ್ರೆಂಡ್ ಏನಿದ್ಲು ಅವಳು ಮನೀಶಾ ನಂಬರ್ಗೆ ಕಾಲ್ ಮಾಡ್ತಾಳೆ. ಕಾಲ್ ತುಂಬಾ ಬಾರಿ ಮಾಡಿದ್ರು ಹೋಗದೆ ಇರೋದನ್ನ ನೋಡಿ ಇವಳಿಗೆ ಮನೀಶಾ ಮನೇಲಿ ಯಾವ ತರ ಇದೆ ಅನ್ನೋದು ಅಲ್ಪ ಸ್ವಲ್ಪ ಗೊತ್ತಿರತ್ತೆ. ಸೊ ಇಮಿಡಿಯೇಟ್ ಆಗಿ ಇವಳು ಮನೀಶಾನ ಕಸಿನ್ ಆದಂತ ಸಂದೀಪ್ಗೆ ಕಾಲ್ ಮಾಡಿ ಈ ತರ ಕಾಲ್ ಹೋಗ್ತಾ ಇಲ್ಲ ಅಂಡ್ ಮನೀಶಾ ಆಫೀಸ್ಗೆ ಬರ್ತಾ ಇಲ್ಲ ಅನ್ನೋದು ಇನ್ಫಾರ್ಮ್ ಮಾಡ್ತಾಳೆ. ಸಂದೀಪ್ ಇಮಿಡಿಯೇಟ್ ಆಗಿ ಚೌಹಾನ್ ಫ್ಯಾಮಿಲಿ ಹೌಸ್ ಏನಿದೆ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ಈ ತರ ಏನೋ ಆಫೀಸಿಗೆ ಬರ್ತಾ ಇಲ್ಲ, ಫೋನ್ ಹೋಗ್ತಾ ಇಲ್ಲ ಅಂತ ಮನೀಶ್ಗೆ ಹೇಳ್ತಾನೆ. ಮನೀಶು ಇಲ್ಲ, ಅವಳು ಆಫೀಸ್ಗೆ ಹೋಗಿದ್ಲು ಬೆಳಗ್ಗೆ ಆಸ್ ಯೂಶುವಲ್ ಆಗಿ ನಾರ್ಮಲ್ ಆಗಿ ಏನು ಆಫೀಸ್ಗೆ ಹೋಗ್ತಾಳೆ ಅದೇ ತರ ಆಫೀಸ್ಗೆ ಹೋಗಿದ್ಲು ಅಂತ ಮನೀಶ್ ಹೇಳ್ತಾನೆ. ಬಟ್ ಮನೀಶ್ ಟೋನಲ್ಲಿ ಏನೋ ಒಂದು ಸಸ್ಪಿಷಿಯಸ್ನೆಸ್ ಏನಿರುತ್ತೆ ಅದು ಸಂದೀಪ್ಗೆ ಗೊತ್ತಾಗತ್ತೆ. ಸೊ ಅವನು ತಡ ಮಾಡದೆ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾನೆ. ಸೊ ಪೊಲೀಸು ಚೌಹಾನ್ ಫ್ಯಾಮಿಲಿ ಹೌಸ್ ಏನಿದೆ ಅಲ್ಲಿ ಹೋಗಿ ಮನೀಶ್ನ ವಿಚಾರಿಸಿದ್ದೆ. ಮನೀಶು ಇಲ್ಲ, ಆಕ್ಚುಲಿ ಮನೀಶ್ ಆ್ಯಂಡ್ ಶಿಖಾ ಇಬ್ರು ಇಲ್ಲ, ಅವಳು ಒಂದು ಹುಡುಗನ್ನ ಇಷ್ಟಪಡ್ತಾ ಇದ್ಲು, ಆ ಹುಡುಗನ ಜೊತೆನೆ ಓಡ್ ಹೋಗಿರ್ಬೇಕು ಅನ್ನೋದನ್ನ ಹೇಳ್ತಾನೆ. ಆ್ಯಂಡ್ ಈ ಟೈಮಲ್ಲಿ ಶಿಖಾ ಅದೇನೋ ಮೊಸಳೆ ಕಣ್ಣೀರು ಹೇಳ್ತಾರಲ್ಲ ಆ ಥರ ಕಣ್ಣೀರು ಕೂಡ ಹಾಕ್ತಾಳೆ. ಬಟ್ ಮನೆ ಅಕ್ಕಪಕ್ಕ ನೇಬರ್ಹುಡ್ ಏನಿದೆ ಅಲ್ಲಿ ವಿಚಾರಿಸಿದ್ದೆ, ಇವರು ಮನೀಶಾ ಜೊತೆ ಯಾವ ತರ ಟ್ರೀಟ್ ಮಾಡ್ತಿದ್ರು ಅನ್ನೋದು ಪೊಲೀಸ್ಗೆ ಗೊತ್ತಾಗತ್ತೆ.
ಬಟ್ ಅಲಿಗೇಷನ್ಸ್ ಆರ್ ಡೌಟ್ ಇದ್ರ ಮೇಲೆ ಪೊಲೀಸು ಆಕ್ಷನ್ಸ್ ತಗೊಳ್ಲಿಕ್ಕೆ ಆಗಲ್ಲ. ಸೊ ಪೊಲೀಸ್ ಏನ್ ಮಾಡ್ತಾರಂತಂದ್ರೆ ಮನೀಶ್ ಅಂಡ್ ಶಿಖಾನ ಕಾಲ್ ರೆಕಾರ್ಡ್ ಏನಿದೆ ಅದು ಚೆಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಕಾಲ್ ರೆಕಾರ್ಡ್ಸ್ ಅಲ್ಲಿ ಚೆಕ್ ಮಾಡಿದಾಗ 1 ನವೆಂಬರ್ಗೆ ಇವರಿಬ್ಬರ ಏನು ಕಾಲ್ ಲೊಕೇಶನ್ ಏನಿದೆ ಅಥವಾ ಇವರಿಬ್ಬರ ಫೋನ್ ಲೊಕೇಶನ್ ಏನಿದೆ ಅದು ಸಿಸಾನ ಹಳ್ಳಿಯಲ್ಲೇ ನೈಟ್ ಟೈಮಲ್ಲಿ ಇತ್ತನ್ನೋದು ಪೊಲೀಸಿಗೆ ಗೊತ್ತಾಗತ್ತೆ. ಆಗ ಅಲ್ಲಿ ಸಿಕ್ಕಿರುವಂತ ಒಂದು ಬಾಡಿ ಅಂಡ್ ಈ ಮನೀಷಾ ಮಿಸ್ಸಿಂಗ್ ಕೇಸ್ ಏನಿದೆ ಎರಡು ಕನೆಕ್ಟ್ ಆಗೋಕೆ ಸ್ಟಾರ್ಟ್ ಆಗತ್ತೆ. ಪೊಲೀಸ್ ಇಬ್ಬರನ್ನು ಅರೆಸ್ಟ್ ಮಾಡಿ ಇಂಟರೋಗೇಷನ್ ನ ಸ್ಟಾರ್ಟಿಂಗ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಏನೋ ಇಬ್ರು ಸುಮ್ಮನೆ ಇದ್ರು, ಬಾಯಿ ಬಿಡ್ತಾ ಇರಲಿಲ್ಲ. ಬಟ್ ಯಾವಾಗ ಪೊಲೀಸ್ ತಮ್ಮ ಸ್ಪೆಷಲ್ ಟ್ರೀಟ್ಮೆಂಟ್ ನ ತೋರಿಸಿದ್ರು ಆಗ ಇಬ್ರು ತಮ್ಮ ಕ್ರೈಮ್ ನ ಎಕ್ಸೆಪ್ಟ್ ಮಾಡ್ತಾರೆ. ಶಿಖಾ ಸ್ಟೇಟ್ಮೆಂಟ್ ಪ್ರಕಾರ ಮನೀಷಾ ಶಿಖಾ ಅಂಡ್ ಪವನ್ ಮಿಡ್ಲಿರುವಂತ ಅಫೇರ್ಗೆ ಪ್ರಾಬ್ಲಮೆಟಿಕ್ ಆಗ್ತಾ ಇದ್ಲು. ಆನ್ ದಿ ಅದರ್ ಹ್ಯಾಂಡ್ ಮನೀಶ್ ಪ್ರಕಾರ ಏನಂತಂದ್ರೆ ಅವನಿಗೆ ಅವನ ಪ್ರಾಪರ್ಟಿ ಸೇಲ್ ಮಾಡಬೇಕಾಗಿತ್ತು. ಬಟ್ 50% ಪ್ರಾಪರ್ಟಿ ಮನೀಷಾ ನೇಮಲ್ಲಿರೋಗೋಸ್ಕರ ಅವನಿಗೆ ಅದು ಸೇಲ್ ಮಾಡೋಕೆ ಆಗ್ತಾ ಇರಲಿಲ್ಲ. ಪವನ್ ಈ ಟೈಮಲ್ಲಿ ನಾಪತ್ತೆ ಆಗಿದ್ದ. ಬಟ್ ಏನು ಕ್ರೈಮ್ ಪ್ಲೇಸ್ ಏನಿದೆ, ಕ್ರೈಮ್ ಸೀನ್ ಏನಿದೆ, ಆ ಒಂದು ಪ್ಲೇಸ್ ಅಲ್ಲಿ ಪೊಲೀಸ್ ಎವಿಡೆನ್ಸ್ ಅಂತ ಏನು ಕಲೆಕ್ಟ್ ಮಾಡೋದಿರುತ್ತೆ, ಆ ಕಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ವ್ಯಕ್ತಿ ದೂರದಿಂದ ನಿಂತು ಪೊಲೀಸ್ನ ಅಬ್ಸರ್ವ್ ಮಾಡ್ತಿದ್ದ. ಸೊ ಆ ಒಂದು ಡೌಟ್ ಮೇಲೆ ಪೊಲೀಸು ಅವನನ್ನ ಎನ್ಕ್ವೈರಿ ಮಾಡೋಕೆ ಹೋದೋಗೆ ಪವನ್ ಶೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಬ್ಯಾಕ್ ಫೈರ್ ಪೊಲೀಸ್ ಕೂಡ ಮಾಡ್ತಾರೆ. ಆ ಒಂದು ಬ್ಯಾಕ್ ಫೈರ್ ಅಲ್ಲಿ ಪವನ್ ಕಾಲ್ ಏನಿದೆ ಅದಕ್ಕೆ ಬುಲೆಟ್ ತಾಗಿ ಅವನ ಕಾಲ್ ಕೂಡ ಇಂಜರ್ಡ್ ಆಗುತ್ತೆ. 8th ನವೆಂಬರ್ಗೆ ಪವನ್ಗೂ ಕೂಡ ಕಸ್ಟಡಿಗೆ ತಗೊಳ್ತಾರೆ ಪೊಲೀಸರು. ಆ ಒಂದು ಸೀನ್ಗೆ ಪವನ್ ಬರ್ದೇ ಇದ್ರೆ ಮೇ ಬಿ ಇಷ್ಟು ಬೇಗ ಪವನ್ ಸಿಗ್ತಾ ಇರಲಿಲ್ಲ. ಇವರು ಮಾಡಿರುವಂತಹ ಒಂದು ಕ್ರೈಮು ಕೇವಲ ಒಂದು ಆಸ್ತಿ ಮೇಲಿರೋ ಅಥವಾ ಒಂದು ಪ್ರಾಪರ್ಟಿ ಮೇಲಿರೋ ಆಸೆಗಂತ ಆಗಿತ್ತು. ಈ ಒಂದು ಆಸೆ ಎಷ್ಟು ದೊಡ್ಡ ಇನ್ಸಿಡೆಂಟ್ಗೆ ಕನ್ವರ್ಟ್ ಆಯ್ತಂತಂದ್ರೆ ಒಂದು 22 ವರ್ಷದ ಅಮಾಯಕ ಹುಡುಗಿ ತನ್ನ ಪ್ರಾಣನ ಕಳ್ಕೊಳ್ಬೇಕಾಯ್ತು. ಮನೀಷಾ ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನ ಬಯಸಿರ್ಲಿಲ್ಲ. ಬಟ್ ಸ್ಟಿಲ್ ಶಿ ವಾಸ್ ಲಾಸ್ಟ್ ಹರ್ ಬ್ಯೂಟಿಫುಲ್ ಲೈಫ್ ಬಿಕಾಸ್ ಆಫ್ ದೀಸ್ ಪೀಪಲ್. ದಟ್ಸ್ ಇಟ್ ಫಾರ್ ನೋಯ್ಡಾ ಕೇಸ್ ಸ್ಟಡಿ ಬೈ CFG. ಎಟ್ ದಿ ಎಂಡ್ ಕೆಲವಷ್ಟು ಮಾತನ್ನ ಹೇಳ್ತೀನಿ. ಈ ಒಂದು ಕೇಸ್ ಸ್ಟಡಿ ವಿಡಿಯೋ ಮಾಡಬೇಕಾದ್ರೆ ನನ್ನ ಮನಸ್ಸಲ್ಲಿ ಯಾವ ಥರ ಮಾತುಗಳು ಬರ್ತಾ ಇತ್ತು, ಯಾವ ಥರ ವಿಚಾರಗಳು ಬರ್ತಾ ಇತ್ತು ಅಂತಂದರೆ, ನೋಡಿ, ದುಡ್ಡು ಅಥವಾ ಕಾಸು ಅಥವಾ ಮನಿ, ಆಸ್ತಿ, ಪ್ರಾಪರ್ಟಿ ಇವೆಲ್ಲ ಏನಿದೆ ಅದು ಒಂದು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್. ಆದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಯಾರ ಒಬ್ಬ ಪ್ರಾಣದ ಎದುರಿಗೆ, ಯಾರ ಒಬ್ಬರ ಲೈಫ್ ಎದುರಿಗೆ ನಿಮ್ಮ ಆಸ್ತಿ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಇರುವಂಥ ಮನಿ, ದುಡ್ಡು, ಕಾಸು, ಇದು ಯಾವುದೇ ಆಗಿರ್ಬೋದು, ಅದು ಇಲ್ಲ. ಪ್ರಾಣಕ್ಕಿಂತ ಜಾಸ್ತಿ ಯಾವುದೂ ಅಲ್ಲ. ಸೊ ಇದು ನನಗನ್ಸಿರುವಂಥ ಒಂದು ಮಾತು. ಸೊ ಈ ಒಂದು ವಿಡಿಯೋದಿಂದ ನಾನು ಕಲ್ತಿರೋದೇನಂತಂದರೆ, ಏನೇ ಒಂದು ಆಗಿದ್ರು ಅಥವಾ ನಿಮ್ಮ ಹತ್ರ ಇರುವಂಥ ಒಂದು ಮನಿ, ಪ್ರಾಪರ್ಟಿ, ವಾಟೆವರ್, ಅದು ನೀವು ಕಳ್ಕೊಂಡ್ರೆ ಅದನ್ನು ನೀವು ರೀಗೇನ್ ಮಾಡ್ಬೋದು. ಬಟ್ ಪ್ರಾಣ ಏನಿದೆ, ನೀವು ಪ್ರಾಣ ನಿಮ್ಮದೇ ಆಗಿರ್ಬೋದು ಅಥವಾ ಬೇರೆ ಯಾರದೇ ಆಗಿರ್ಬೋದು, ಪ್ರಾಣನ ಒಂದ್ಸಲ ನೀವು ಕಳ್ಕೊಂಡ್ರೆ ಅದು ಮತ್ತೆ ನೀವು ತರಲಿಕ್ಕಾಗಲ್ಲ. ಸೊ ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.